ಪೂಜೆ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. 1 ಲಕ್ಷಕ್ಕೆ 10 ಲಕ್ಷ ಹಣ ಮಾಡಿಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ. 6 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಜನರಿಂದ 2 ಕೋಟಿಗೂ ಅಧಿಕ ಲೂಟಿಯನ್ನ ಮಾಡಲಾಗಿದೆ. ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ಬಂದು ರಾತ್ರಿ ವೇಳೆ ಪೂಜೆ ಮಾಡಿ ಹಣವನ್ನ ಇಡ್ತಾ ಇದ್ರು. ಎಲ್ಲರ ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಿಸಿ ಪೂಜೆ ಮಾಡಿ ಈ ರೀತಿಯಾಗಿ ವಂಚನೆಯನ್ನ ಮಾಡಲಾಗಿದೆ. ಪೂಜೆ ಬಳಿಕ ಹಣ ಪಡೆದು ವಂಚನೆಯನ್ನ ಮಾಡ್ತಾ ಇದ್ರು ಆರೋಪಿಗಳು. ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಸೇರಿ ಹಲವರ ಬಂಧನ ಕೂಡ ಆಗಿದೆ. ಪೂಜೆ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಈ ಆರೋಪಿಗಳು ವಂಚನೆಯನ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಅದು ಕೂಡ ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. 1 ಲಕ್ಷಕ್ಕೆ 10 ಲಕ್ಷ ಹಣ ಮಾಡಿಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ನಮ್ಮ ಜನರಿಗೆ. ಯಾಕಂತಂದ್ರೆ 1 ಲಕ್ಷ ಕೊಟ್ಟರೆ ಬ್ಯಾಂಕ್ನಲ್ಲಿ ನಾವು ಇಟ್ಟರು ಅಷ್ಟು ಹಣ ನಮಗೆ ಸಿಗೋದಿಲ್ಲ, ಅಷ್ಟು ಬಡ್ಡಿನೂ ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ 1 ಲಕ್ಷ ಕೊಟ್ಬಿಟ್ರೆ 10 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಮೋಸ ಮಾಡುವವರ ಸಂಖ್ಯೆಗಳನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ, ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ದೀವಿ. 4 ಪಟ್ಟು ಮಾಡೋದಾಗಿ ಒಂದು ಆಸೆಯನ್ನು ತೋರಿಸಿ ಅವರಿಗೆ ವಂಚನೆ ಮಾಡ್ತಿದ್ದರ ಬಗ್ಗೆ ಅವರು ಒಂದು ಶಂಕಿಸಿ ಒಂದು ಆರೋಪನ ಮಾಡಿ ಒಂದು ಫಿರ್ಯಾದಿನೂ ಕೂಡ ನೀಡ್ತಾರೆ ಲಿಖಿತವಾಗಿ. ಈ ಲಿಖಿತ ಫಿರ್ಯಾದಿ ಆಧಾರದ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡಿ ಸ್ಥಳಕ್ಕೆ ಧಾವಿಸಿ PI ಗುರುರಾಜ್ ಕಟ್ಟಿಮನಿ ಹಾಗೂ ಅವರ ತಂಡದವರು ಇವನ್ನ ಪರಿಶೀಲನೆ ಮಾಡಲಾಗಿ ಅವರು ವಂಚನೆ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ. ಗಣೇಶ ಮೋದಕ ಪ್ರಿಯ ಅಂತ ಎಲ್ರಿಗೂ ಗೊತ್ತು. ಆದರೆ ಇದೇ ಗಣೇಶನಿಗೆ ನಾನ್ ವೆಜ್ ಕೂಡ ಇಷ್ಟ ಅಂತೆ. ಗಣೇಶನಿಗೆ ಮಾಂಸಾಹಾರದ ವಿವಿಧ ಭಕ್ಷ್ಯ ಭೋಜನಗಳನ್ನ ನೈವೇದ್ಯ ಮಾಡಲಾಗತ್ತೆ. ಅಷ್ಟಕ್ಕೂ ಈ ಸಂಪ್ರದಾಯ ಎಲ್ಲಿದೆ ಅಂತೀರಾ? ಹಾಗಾದ್ರೆ ಈ ಸ್ಟೋರಿ ನೋಡಿ. ಮೋದಕ ಪ್ರಿಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ. ಚಿಕನ್ ಮಟನ್ನಿಂದ ಅಡುಗೆ ಮಾಡಿ ಗಣೇಶನಿಗೆ ನೈವೇದ್ಯ. ಒಂದೆಡೆ ಕೋಳಿ ಸಾರು, ಮತ್ತೊಂದೆಡೆ ಮಟನ್ ಸುಕ್ಕ. ಬಗೆ ಬಗೆಯ ನಾನ್ ವೆಜ್ ಫುಡ್ ಮಾಡಿ ದೇವರ ಮುಂದೆ ಇಡ್ತಾ ಇರುವ ಮನೆ ಮಂದಿ. ಪ್ಲೇಟ್ನಲ್ಲಿ ಕೋಳಿ ಪೀಸ್ ಹಾಕಿಕೊಂಡು ಪೂಜೆ ಮಾಡ್ತಿರುವ ಮಹಿಳೆ. ಗಣೇಶನಿಗೆ ಮೋದಕ, ಕಡುಬು, ಚಕ್ಕುಲಿ ನೈವೇದ್ಯ ಮಾಡೋದು ಕಾಮನ್. ಆದ್ರೆ ಇಲ್ಲಿ ಮಾತ್ರ ಮಟನ್, ಚಿಕನ್ ನೈವೇದ್ಯನ ಮಾಡ್ತಾರೆ. ಅಂದ್ಹಾಗೆ ಗದಗ ನಗರದಲ್ಲಿ SSK ಸಮಾಜದ ಕೆಲವು ಕುಟುಂಬಗಳು ನಾನ್ ವೆಜ್ ಭಕ್ಷ್ಯ ಭೋಜ್ಯಗಳನ್ನ ನೈವೇದ್ಯವನ್ನ ಮಾಡ್ತಾರೆ. ಇಲ್ರಿ ಸರ್, ಕೆಲವೊಂದ್ ಮನೆಯೊಳಗೆ ಅಷ್ಟೇ ಪದ್ಧತಿ ಐತ್ರಿ ಇದು ಮಾಡೋದು. ನಾನ್ ವೆಜ್ ಎಲ್ಲರ ಮನೆಯೊಳಗಂತ ಆಲ್ಮೋಸ್ಟ್ ಯಾರು ಮಾಡಲ್ರಿ ಸರ್. ಕೆಲವೊಂದ್ ಮನೆಯೊಳಗೆ ಯಾರ ಮನೆಯಾಗ ಪದ್ಧತಿ ಅವ್ರು ಮುಂದುವರ್ಸ್ಕೊಂಡು ಹೋಗ್ತಾ ಇದಾರೆ ಸರ್. ಇದನ್ನ ಒಟ್ಟು ಇವತ್ತಿನ ದಿನ ಮಾಡಿ ಇವತ್ತು ಅಳಿಯ ಮಗಳಿಗೆ ಬೀಗರಿಗೆ ಎಲ್ಲಾರು ಕರೆ ಕಳಿಸಿ ಇವತ್ತು ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತೈತಿ ಸರ್. ಮನೆಯೊಳಗೆ ಗಣಪತಿ ಜೊತೆ ನಾವು ಕುಂತ ಎಲ್ಲಾರು ಫ್ಯಾಮಿಲಿ ಎಲ್ಲ ಒಟ್ಟುಗೂಡಿ ನಾನ್ ವೆಜ್ ಎಲ್ಲ ತಿಂತೀರಿ. 1 ತಿಂಗಳು ಬಿಟ್ಟಿರ್ತೀವಲ್ರಿ ಸರ್. ಇವತ್ತು ಸ್ವಲ್ಪ ಜೋರ್ದಾರ್ ಎಲ್ಲ ತಗೊಂಬಂದು ಜಾಸ್ತಿ ಐಟಮ್ಸ್ ತಗೊಂಬಂದು ಮಾಡ್ಕೊಂಡು ತಿಂತೀವ್ರಿ ಸರ್ ಇವತ್ತಿನ ದಿನ ನೈವೇದ್ಯ ಮಾಡಿ. ಸಬಜಿ ಕುಟುಂಬಸ್ಥರು ತಮ್ಮ ಪೂರ್ವಜರ ಕಾಲದಿಂದಲೂ ಏಕದಂತನಿಗೆ ನಾನ್ ವೆಜ್ ನೈವೇದ್ಯವನ್ನ ಇಡುತ್ತಿದ್ದಾರೆ. ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ 2ನೆಯ ದಿನ ಇಲಿವಾರ ಎಂದು ಮಾಡಲಾಗುತ್ತದೆ. ಅಂದು ಮಟನ್ ಹಾಗೂ ಚಿಕನ್ ನಿಂದ ಅಡುಗೆಯನ್ನ ಮಾಡ್ತಾರೆ. ಅದನ್ನ ಗಣೇಶನ ಮುಂದೆ ಇಟ್ಟು ನೈವೇದ್ಯ ಮಾಡ್ತಾರೆ. ಇಲ್ಲ ಸರ್, ಮದ್ಯ ಇಲ್ಲ. ನಾವು ಶ್ರಾವಣ ಮಾಸ 1 ತಿಂಗಳ ಮನೆಯೊಳಗೆ ಯಾರು ಮಾಂಸ ಅಂದ್ರೆ ಸ್ವಚ್ಛತೆ ಮಾಡಿರ್ತೀವಲ್ಲ, 1 ತಿಂಗಳು ಶ್ರಾವಣ ಮಾಸ ಯಾರು ತಿನ್ನಂಗಿಲ್ಲ, ಚಿಕನ್ ಮಟನ್ ತಿನ್ನಂಗಿಲ್ಲ. ಆಮೇಲೆ ಶೇವಿಂಗ್ ಕಟಿಂಗು ಮಾಡ್ಸಂಗಿಲ್ಲ ಸರ್. ಗಣಪತಿ ಇಟ್ಟ ಮರುದಿನ ನಾವು ಆರತಿ ಮಾಡಿ ಆರತಿ ಒಳಗೆ ಕೈಮಾ ಅಥವಾ ಮಟನ್ನು, ಕೆಲವ್ರ ಮನೆ ಸೌಜಿ ಅಂದ್ರೆ ಕೆಲವ್ರ ಮನೆಗೆ ಹಿರಿಯರು ಮಾಡ್ಕೊಂಡು ಬಂದಂಥ ಪದ್ಧತಿ. ಆ ಪದ್ಧತಿಯನ್ನು ಇವತ್ತಿಗೂ ನಮ್ಮ ಸಮಾಜದಾಗ ಕೆಲವರು ಮುಂದುವರ್ಸ್ಕೊಂಡು ಹೊಂಟ್ರೆ. ಅದೇ ರೀತಿ ಇವತ್ತು ನಮ್ಮ ಪವರ್ ಮನೆಯೊಳಗೆ ಅದನ್ನು ಇವತ್ತು ಕೈಮಾ ಆಯ್ತು, ಮಟನ್ ಆಯ್ತು, ಅದನ್ನು ಮಾಡಿ ಇವತ್ತು ಇಲಿವಾರ ದಿನ ಅಂದರೆ ಇಲಿಗೆ ಅಂತೇಳಿ ನೈವೇದ್ಯ ಮಾಡಿ ಅದನ್ನು ಪೂಜೆ ಮಾಡಿ ಹಳೆಯಾಗ ಮಗಳಿಗೆ ಬಿಗರಿಗೆ ಕರೆದು ಊಟ ಮಾಡಿಸೋದು ಪದ್ಧತಿ ಇದೆ ಸರ್ ನಮ್ಮ ಮನೆ. ಮೋದಕ ಪ್ರಿಯ ಗಣೇಶನಿಗೆ ನಾನ್ ವೆಜ್ ನೈವೇದ್ಯ ಮಾಡುವ ಮೂಲಕ ಗೌರಿ ಗಣೇಶನ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಸವಚಿ ಕುಟುಂಬಸ್ಥರು ಪ್ರತಿಷ್ಠಾಪನೆ ಮಾಡುವ ಗಣೇಶ ಮೂರ್ತಿಗಳು ಈ ಭಾಗದಲ್ಲಿ ನಾನ್ ವೆಜ್ ಗಣೇಶ ಎಂದು ಫೇಮಸ್ ಆಗಿವೆ.
ಮಂಜು ಪತ್ತರ್, ರಿಪಬ್ಲಿಕ್ ಕನ್ನಡ, ಗದಗ. ಪೂಜೆ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. 1 ಲಕ್ಷಕ್ಕೆ 10 ಲಕ್ಷ ಹಣ ಮಾಡಿಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಲಾಗಿದೆ. 6 ತಿಂಗಳಲ್ಲಿ 60ಕ್ಕೂ ಹೆಚ್ಚು ಜನರಿಂದ 2 ಕೋಟಿಗೂ ಅಧಿಕ ಲೂಟಿಯನ್ನ ಮಾಡಲಾಗಿದೆ. ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆಗೆ ಬಂದು ರಾತ್ರಿ ವೇಳೆ ಪೂಜೆ ಮಾಡಿ ಹಣವನ್ನ ಇಡ್ತಾ ಇದ್ರು. ಎಲ್ಲರ ಮೊಬೈಲ್ ಫ್ಲೈಟ್ ಮೋಡ್ಗೆ ಹಾಕಿಸಿ ಪೂಜೆ ಮಾಡಿ ಈ ರೀತಿಯಾಗಿ ವಂಚನೆಯನ್ನ ಮಾಡಲಾಗಿದೆ. ಪೂಜೆ ಬಳಿಕ ಹಣ ಪಡೆದು ವಂಚನೆಯನ್ನ ಮಾಡ್ತಾ ಇದ್ರು ಆರೋಪಿಗಳು. ರಾಜಸ್ಥಾನ ಮೂಲದ ಜಿತೇಂದ್ರ ಸಿಂಗ್ ಸೇರಿ ಹಲವರ ಬಂಧನ ಕೂಡ ಆಗಿದೆ. ಪೂಜೆ ಹೆಸರಲ್ಲಿ ಇಡೀ ಗ್ರಾಮಕ್ಕೆ ಈ ಆರೋಪಿಗಳು ವಂಚನೆಯನ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಅದು ಕೂಡ ವಿಜಯನಗರದ ಕಲ್ಲಹಳ್ಳಿ ತಾಂಡಾದಲ್ಲಿ ನಡೆದಿರುವಂತಹ ಘಟನೆ ಇದು. 1 ಲಕ್ಷಕ್ಕೆ 10 ಲಕ್ಷ ಹಣ ಮಾಡಿಕೊಡ್ತೀವಿ ಅಂತ ಹೇಳಿ ವಂಚನೆಯನ್ನ ಮಾಡಿರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ನಮ್ಮ ಜನರಿಗೆ. ಯಾಕೆಂತಂದ್ರೆ 1 ಲಕ್ಷ ಕೊಟ್ಟರೆ ಬ್ಯಾಂಕ್ನಲ್ಲಿ ನಾವು ಇಟ್ಟರು ಅಷ್ಟು ಹಣ ನಮಗೆ ಸಿಗೋದಿಲ್ಲ, ಅಷ್ಟು ಬಡ್ಡಿನೂ ಕೂಡ ಸಿಗೋದಿಲ್ಲ. ಅಂಥದ್ರಲ್ಲಿ 1 ಲಕ್ಷ ಕೊಟ್ಬಿಟ್ರೆ 10 ಲಕ್ಷ ಕೊಟ್ಬಿಡ್ತೀನಿ ಅಂತ ಹೇಳಿ ಈ ರೀತಿಯಾಗಿ ಮೋಸ ಮಾಡುವವರ ಸಂಖ್ಯೆಗಳನ್ನು ನಾವು ಕೂಡ ಗಮನಿಸ್ತಾ ಇದ್ದೀವಿ, ಪ್ರಕರಣಗಳನ್ನು ಕೂಡ ನೋಡ್ತಾ ಇದ್ದೀವಿ. 4 ಪಟ್ಟು ಮಾಡೋದಾಗಿ ಒಂದು ಆಸೆಯನ್ನು ತೋರಿಸಿ ಅವರಿಗೆ ವಂಚನೆ ಮಾಡ್ತಿದ್ದರ ಬಗ್ಗೆ ಅವರು ಒಂದು ಶಂಕಿಸಿ ಒಂದು ಆರೋಪನ ಮಾಡಿ ಒಂದು ಫಿರ್ಯಾದಿನೂ ಕೂಡ ನೀಡ್ತಾರೆ ಲಿಖಿತವಾಗಿ. ಈ ಲಿಖಿತ ಫಿರ್ಯಾದಿ ಆಧಾರದ ಮೇರೆಗೆ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣನ ದಾಖಲು ಮಾಡಿ ಸ್ಥಳಕ್ಕೆ ಧಾವಿಸಿ PI ಗುರುರಾಜ್ ಕಟ್ಟಿಮನಿ ಹಾಗೂ ಅವರ ತಂಡದವರು ಈ ಒಂದು ಪರಿಶೀಲನೆ ಮಾಡಲಾಗಿ ಅವರು ವಂಚನೆ ಮಾಡಿರುವಂಥದ್ದು ಬಯಲಿಗೆ ಬಂದಿದೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.